ಹುಬ್ಬಳ್ಳಿಯಲ್ಲಿ ಕೈ ಅಭ್ಯರ್ಥಿ ವಿನೋದ್ ಅಸೂಟಿ ಪ್ರಚಾರ ಜೋರ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಚಾರ ಸಭೆ ಮಾಡಿದ್ದಾರೆ. ವಿನೋದ್ ಅಸೂಟಿ ಯಂಗ್ ಲೀಡರ್, ಬಹಳ ಹುಮ್ಮಸ್ನಲ್ಲಿದ್ದಾರೆ. ಕಾರಡಗಿ ಮಂತ್ರೋಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಚಾರ ಸಭೆ ಕೂಡ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಮತದಾರರಲ್ಲಿ. ಧಾರವಾಡ ತಾಲೂಕಿನ ತಡಕೋಡ ಹಾಗೆ ಹೆಬ್ಬಳ್ಳಿ ಗ್ರಾಮದಲ್ಲೂ ಕೂಡ ಮತ ಪ್ರಚಾರವನ್ನು ಕೈಗೊಂಡರು. ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ನೇತೃತ್ವದಲ್ಲಿ ಬಹಿರಂಗ ಸಭೆ ಕೂಡ ನಡೆದಿದೆ. ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಪರ ಮತಯಾಚನೆಯನ್ನ ಮಾಡಿದ್ದಾರೆ. ಧಾರವಾಡದಲ್ಲಿ ಈಗ ಪ್ರಹ್ಲಾದ್ ಜೋಶಿ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಕಣದಲ್ಲಿದ್ದಾರೆ. ಅವರು ಕೂಡ ಅಷ್ಟೇ ಎಲ್ಲ ಗ್ರಾಮಗಳಿಗೆ ಹೋಗ್ತಾ ಇದ್ದಾರೆ, ಮನೆ ಮನೆಗೆ ತೆರಳುತ್ತಾ ಇದ್ದಾರೆ, ಬಹಿರಂಗ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಧರ್ಮದವರನ್ನು ಜಾತಿಯವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಶಾಸಕ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಕೂಡ ಸಾಥ್ ಕೊಟ್ಟಿದ್ದಾರೆ. ಹಾಗೆ ಸಚಿವ ಸಂತೋಷ್ ಲಾಡ್, ಸ್ಥಳೀಯ ಮುಖಂಡರು ಕೂಡ ವಿನೋದ್ ಅಸೂಟಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಈ ಒಂದು ವೇದಿಕೆ ಮೇಲೆ ಆಸೀನರಾದ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಹಿರಿಯರಿಗೂ ಎಲ್ಲರೂ ನಮಸ್ಕರಿಸುತ್ತಾ, ಏನು ಇವತ್ತಿನ ದಿವಸ ನಾ ಮೊದಲಿಗೆ ಏನು ಹೇಳೋದಂತಂದ್ರೆ, ಕಿತ್ತೂರು ರಾಣಿ ಚೆನ್ನಮ್ಮನಂತರೂ ನಾನು ನೋಡಿಲ್ಲ, ಆದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ರೂಪ ನಮ್ಮ ಶಿವಲೀಲಾಕರ ಈಗಾಗಲೇ ಟೈಮ್ ಭಾಳ ಆಗಿದೆ. ನಮ್ಮ ಸಂತೋಷ್ ಲಾಡ್ ಸಾಹೇಬರು ತಮ್ಮೆಲ್ಲರೂ ಉದ್ದೇಶಿಸಿ ಮಾತಾಡಬೇಕಾಗಿದೆ. ಅದೇ ರೀತಿ ತಮ್ಮೆಲ್ಲರಿಗೂ ಕೇಳ್ಕೋದಿಷ್ಟ, ನಮ್ಮ ಜಿಲ್ಲಾ ಎಲ್ಲರ ನಾಯಕರ ಸಮ್ಮುಖದಲ್ಲಿ, ನಮ್ಮ ರಾಜ್ಯದ ನಾಯಕರ ಒಂದು ಸಮ್ಮುಖದಲ್ಲಿ ವಿನಯ್ ಕುಲಕರ್ಣಿ ಆಗಿರ್ಬೋದು, ಸಂತೋಷ್ ಲಾಡ್ ಸಾಹೇಬರು, ಪ್ರಸಾದ್ ಅಭಯ್ ಸಾಹೇಬರು, NH ಕೋರೆಡ್ಡಿ ಸಾಹೇಬರು, ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷ ನಮಗೊಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ತಮ್ಮೆಲ್ಲರಿಗೂ ಕಳಕಳಿಯಿಂದ ಕೇಳ್ಕೋದಿಷ್ಟ, ತಮ್ಮ ಅಮೂಲ್ಯದ ಮತವನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹಾಕೋ ಮುಖಾಂತರ ತಾವು ಆಶೀರ್ವಾದ ಮಾಡಬೇಕು ಸಂದರ್ಭದಲ್ಲಿ ಇದನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಸದಾಕಾಲ ಸರ್ವಧರ್ಮ ಪಕ್ಷ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಯಾವ ಜಾತಿ ಧರ್ಮದ ನಡುವೆ ಜಗಳ ಹಚ್ಚಿ ಭೇದ ಭಾವ ಮಾಡಿ ಒಡೆದಾಳುವಂಥ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಬಸವಣ್ಣವರ ಹಾದಿಯಲ್ಲಿ ನಡೆಯುವಂಥ ಪಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿ ಬಸವಣ್ಣವ್ರು ಏನು ಹೇಳ್ತಿದ್ದಂದ್ರೆ, ಈ ಒಂದು ಭೂಮಿ ಮೇಲೆ ಹುಟ್ಟಿದಂಥವ್ರು ಎಲ್ಲರೂ ಕೂಡ ನಾವು ಅಣ್ಣ ತಮ್ಮಂದಿರಾಗಿ ಬಾಳ್ಬೇಕು, ನಾವೆಲ್ಲರೂ ಒಬ್ರಿಗೊಬ್ರು ಕಷ್ಟದಾಗ ಆಗಿದ್ರೆ ಮಾತ್ರ ಈ ಒಂದು ಸಮಾಜ, ಈ ಒಂದು ಊರು, ಈ ಒಂದು ರಾಜ್ಯವನ್ನು ಬೆಳೀಲಿಕ್ಕೆ ಸಾಧ್ಯ, ಒಂದು ಅಭಿವೃದ್ಧಿ ಪರವಾಗಿ ನೋಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಬಸವಣ್ಣವ್ರು ಹೇಳ್ತಿದ್ರು.